ನಮಸ್ಕಾರ ವೀಕ್ಷಕರೇ. ಭಾರತ ಮತ್ತು ವಿಶ್ವದ ಇತಿಹಾಸದಲ್ಲಿ ಡಿಸೆಂಬರ್ 16ಕ್ಕೆ ತನ್ನದೇ ಆದ ಮಹತ್ವವಿದೆ. ಯಾಕೆಂದರೆ ಇಂತಹ ಹಲವು ಮಹತ್ವದ ಘಟನೆಗಳು ಈ ದಿನ ನಡೆದಿದ್ದು ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾಗಿ ದಾಖಲಾಗಿದೆ. ಹಾಗಾದರೆ ಡಿಸೆಂಬರ್ 16ರ ಇತಿಹಾಸದ ಬಗ್ಗೆ ತಿಳಿಯೋಣ. 1631ರಲ್ಲಿ ಈ ದಿನ ಇಟಲಿಯಲ್ಲಿ ಮೌಂಟ್ ವಸುವಿಯನ್ ಜ್ವಾಲಾಮುಖಿ ಸ್ಫೋಟಿಸಿತು. ಈ ಸ್ಫೋಟವು ಎಷ್ಟು ಭಯಾನಕವಾಗಿತ್ತು ಅಂದರೆ 6 ಹಳ್ಳಿಗಳು ನಾಶವಾದವು ಮತ್ತು 4,000ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದರು. ಅದೇ ಸಮಯದಲ್ಲಿ ಸ್ಫೋಟದ ಮೊದಲು ಭೂಕಂಪಗಳು 6 ತಿಂಗಳ ಕಾಲ ಮುಂದುವರಿದಿದ್ದವು. ಜ್ವಾಲಾಮುಖಿಯ ಹರಿವಿನಲ್ಲಿ ಅನೇಕ ಹಳ್ಳಿಗಳು ನಾಶವಾದವು ಮತ್ತು ಲಾವಾ ಹರಿವು ಸಮುದ್ರವನ್ನು ತಲುಪಿತು. ಇದರಿಂದಾಗಿ ಆಕಾಶವು ಹಲವಾರು ದಿನಗಳ ಕಾಲ ಕತ್ತಲೆಯಾಗಿತ್ತು. ಮೌಂಟ್ ವಸುವಿಯನ್ ಅನ್ನೋದು ಇಟಲಿಯ ನೇಪಲ್ಸ್ ಕೊಲ್ಲಿಯಲ್ಲಿರುವ ಲೇಯರ್ಡ್ ಜ್ವಾಲಾಮುಖಿ. ಇದು ಸುಪ್ತ ರೀತಿಯ ಜ್ವಾಲಾಮುಖಿಯಾಗಿದೆ. ಇದು ನೇಪಲ್ಸ್ನಿಂದ ಪೂರ್ವಕ್ಕೆ ಸುಮಾರು 9 ಕಿಲೋಮೀಟರ್ ದೂರದಲ್ಲಿದೆ. 1985ರಲ್ಲಿ ಈ ದಿನದಂದು ದೇಶದ ಮೊದಲ ಫಾಸ್ಟ್ ಬ್ರೀಡರ್ ಪರಮಾಣು ರಿಯಾಕ್ಟರ್ ತಮಿಳುನಾಡಿನ ಕಲ್ಪಕಂನಲ್ಲಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿತು. ಭಾರತೀಯ ಪರಮಾಣು ಶಕ್ತಿ ಆಯೋಗವನ್ನು 1948ರ ಆಗಸ್ಟ್ 10ರಂದು ವಿಜ್ಞಾನಿ ಡಾಕ್ಟರ್ ಹೋಮಿ ಬಾಬಾ ಅವರ ಅಧ್ಯಕ್ಷತೆಯಲ್ಲಿ ಸ್ಥಾಪಿಸಲಾಯಿತು. ದೇಶದ ಪರಮಾಣು ಕಾರ್ಯಕ್ರಮ ಇಲ್ಲಿಂದ ಪ್ರಾರಂಭವಾಯಿತು. ಇಂದು ದೇಶದಲ್ಲಿ 7 ಪರಮಾಣು ವಿದ್ಯುತ್ ಸ್ಥಾವರಗಳಿವೆ. ಇದಲ್ಲದೆ ದೇಶದಲ್ಲಿ 22 ರಿಯಾಕ್ಟರ್ಗಳು ಕಾರ್ಯನಿರ್ವಹಿಸುತ್ತಿವೆ. ಇದರಿಂದ 6,780 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗುತ್ತದೆ. 2032ರ ವೇಳೆಗೆ ಈ ಸಾಮರ್ಥ್ಯವನ್ನು 63,000 ಮೆಗಾವ್ಯಾಟ್ಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ. 2012ರಲ್ಲಿ ಈ ದಿನ ನಿರ್ಭಯಾ ಘಟನೆ ನಡೆದಿತ್ತು. ಇದು ರಾಜಧಾನಿ ದೆಹಲಿ ಸೇರಿದಂತೆ ಇಡೀ ದೇಶವನ್ನೇ ತಲೆದಗ್ಗಿಸುವಂತೆ ಮಾಡಿತ್ತು. ಚಲಿಸುತ್ತಿದ್ದ ಬಸ್ಸಿನಲ್ಲಿ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿಯ ಮೇಲೆ 6 ಮಂದಿ ಅಮಾನುಷವಾಗಿ ಹಲ್ಲೆ ನಡೆಸಿದ್ದರು. ಗಂಭೀರ ಗಾಯಗೊಂಡು ಸಿಂಗಾಪುರದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ನಿರ್ಭಯಾ ಡಿಸೆಂಬರ್ 29ರಂದು ಕೊನೆಯುಸಿರೆಳೆದರು. ಘಟನೆಯ 9 ತಿಂಗಳ ನಂತರ ಅಂದರೆ 2013 ಸೆಪ್ಟೆಂಬರ್ನಲ್ಲಿ ಕೆಳ ನ್ಯಾಯಾಲಯವು 5 ಅಪರಾಧಿಗಳಾದ ರಾಮ್ ಸಿಂಗ್, ಪವನ್, ಅಕ್ಷಯ್, ವಿನಯ್ ಮತ್ತು ಮುಖೇಶ್ ಅವರಿಗೆ ಮರಣದಂಡನೆ ವಿಧಿಸಿತು. ಇಂದು ದೇಶದಲ್ಲಿ ವಿಜಯ್ ದಿವಸ್ ಆಚರಿಸಲಾಗುತ್ತಿದೆ. 1971ರ ಯುದ್ಧದಲ್ಲಿ ಭಾರತದ ವಿಜಯದ ಸ್ಮರಣಾರ್ಥ ಈ ದಿನವನ್ನು ಆಚರಿಸಲಾಗುತ್ತದೆ. ಈ ಯುದ್ಧದಲ್ಲಿ ಭಾರತವು ಪಾಕಿಸ್ತಾನವನ್ನು ಸೋಲಿಸಿ ಪೂರ್ವ ಪಾಕಿಸ್ತಾನವನ್ನು ಸ್ವಾತಂತ್ರ್ಯಗೊಳಿಸಿತು. ಇಂದು ಈ ಪೂರ್ವ ಪಾಕಿಸ್ತಾನವನ್ನು ಬಾಂಗ್ಲಾದೇಶ್ ಎಂದು ಕರೆಯಲಾಗುತ್ತದೆ. ಡಿಸೆಂಬರ್ 16ರಂದು ಬಾಂಗ್ಲಾದೇಶದಲ್ಲಿ ವಿಜಯ ದಿನವನ್ನು ಆಚರಿಸಲಾಗುತ್ತದೆ. ಬಾಂಗ್ಲಾದೇಶದಲ್ಲಿ ಇದನ್ನು ಬಿಜೋಯ್ ದಿವಸ್ ಎಂದು ಕರೆಯಲಾಗುತ್ತದೆ. ಡಿಸೆಂಬರ್ 16ರಂದು ಸಂಜೆ 5 ಗಂಟೆಗೆ ಜನರಲ್ ನಿಯಾಜಿ 93,000 ಪಾಕಿಸ್ತಾನಿ ಸೈನಿಕರೊಂದಿಗೆ ಭಾರತೀಯ ಸೇನೆಗೆ ಶರಣಾಗಿದ್ದರು. ಇದಾದ ನಂತರ ಜನರಲ್ ಸ್ಯಾಮ್ ಮಣಿಕ್ ಶಾ ಇಂದಿರಾ ಗಾಂಧಿಗೆ ಕರೆ ಮಾಡಿ ಬಾಂಗ್ಲಾದೇಶದ ವಿರುದ್ಧದ ವಿಜಯದ ಸುದ್ದಿಯನ್ನು ತಿಳಿಸಿದರು. ಕೇವಲ 13 ದಿನಗಳಲ್ಲಿ ಭಾರತೀಯ ಸೇನೆ ಪಾಕಿಸ್ತಾನ ಸೇನೆಯನ್ನು ಮಂಡಿಯೂರುವಂತೆ ಮಾಡಿತ್ತು. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಈ ಯುದ್ಧವನ್ನು ಬಾಲಿವುಡ್ ನಟ ವಿಕ್ಕಿ ಕೌಶಲ್ ಅವರ ಸ್ಯಾಮ್ ಬಹದ್ದೂರ್ ಚಿತ್ರದಲ್ಲಿ ತೋರಿಸಲಾಗಿದೆ. ಇದು ಇತ್ತೀಚೆಗೆ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದೆ. 1937ರಲ್ಲಿ ಈ ದಿನದಂದು ದೇಶದ ಅತ್ಯುತ್ತಮ ಬಾಕ್ಸರ್ಗಳಲ್ಲಿ ಒಬ್ಬರಾದ ಹವಾ ಸಿಂಗ್ ಹರಿಯಾಣದಲ್ಲಿ ಜನಿಸಿದರು. ಕ್ಯಾಪ್ಟನ್ ಹವಾ ಸಿಂಗ್ 19ನೇ ವಯಸ್ಸಿನಲ್ಲಿ ಭಾರತೀಯ ಸೇನೆಗೆ ಸೇರಿದರು. ಅವರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುವ ಮೂಲಕ ಎಲ್ಲರನ್ನೂ ಅಚ್ಚರಿಗೊಳಿಸಿದರು. 1960ರಲ್ಲಿ ಅವರು ಅಂದಿನ ಚಾಂಪಿಯನ್ ಮೊಹಬ್ಬತ್ ಸಿಂಗ್ ಅವರನ್ನು ಸೋಲಿಸುವ ಮೂಲಕ ವೆಸ್ಟರ್ನ್ ಕಮಾಂಡ್ನ ಚಾಂಪಿಯನ್ ಎಂದು ಸಾಬೀತುಪಡಿಸಿದರು. 1966ರಲ್ಲಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ದೇಶಕ್ಕೆ ಚಿನ್ನದ ಪದಕ ತಂದುಕೊಟ್ಟಿದ್ದರು. 1971ರಲ್ಲಿ ಈ ದಿನದಂದು ಪರಮವೀರ ಚಕ್ರ ಪುರಸ್ಕೃತ 2ನೇ ಲೆಫ್ಟಿನೆಂಟ್ ಅರುಣ್ ಖೇತ್ರಪಾಲ್ ಅವರನ್ನು ದೇಶಕ್ಕಾಗಿ ಸರ್ವೋಚ್ಚ ತ್ಯಾಗ ಮಾಡಿದರು. ಅರುಣ್ ಖೇತ್ರಪಾಲ್ ಅವರು 1971ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಬಸಂತರ್ ಕದನದಲ್ಲಿ ಹುತಾತ್ಮರಾಗಿದ್ದರು. 2ನೇ ಲೆಫ್ಟಿನೆಂಟ್ ಅರುಣ್ ಖೇತ್ರಪಾಲ್ ಅವರನ್ನು ವಾರ್ ಆಫ್ ಬಸಂತರ್ ನ ಯೋಧ ಎಂದು ಕರೆಯಲಾಗುತ್ತದೆ. ಅರುಣ್ ಖೇತ್ರಪಾಲ್ 10 ಶತ್ರು ಟ್ಯಾಂಕ್ಗಳನ್ನು ಧ್ವಂಸ ಮಾಡಿದ ನಂತರವೇ ಪ್ರಾಣಾರ್ಪಣೆ ಮಾಡಿದ ವೀರ. ಆಗ ಅರುಣ್ ಖೇತ್ರಪಾಲ್ ಅವರಿಗೆ ಕೇವಲ 21 ವರ್ಷ. ಟ್ಯಾಂಕ್ಗಳಿಗೆ ಬೆಂಕಿ ಹೊತ್ತಿಕೊಂಡ ನಂತರ ಅರುಣ್ ಟ್ಯಾಂಕ್ ಅನ್ನು ಬಿಟ್ಟು ಹೊರಗೆ ಬರಬೇಕೆಂದು ಅವರ ಕಮಾಂಡರ್ ರೇಡಿಯೋ ಸೆಟ್ನ ಮೂಲಕ ಸೂಚಿಸುತ್ತಿದ್ದರು. ಆಗ ಅರುಣ್ ತಮ್ಮ ಕಮಾಂಡರಿಗೆ, ನನ್ನ ಗನ್ ಇನ್ನು ಕೆಲಸ ಮಾಡುತ್ತಿದೆ, ಐ ವಿಲ್ ಗೆಟ್ ದೆಮ್ ಎಂದು ಉತ್ತರಿಸಿದ್ದರು. ಅಂತ ವೀರ ಅರುಣ್ ಖೇತ್ರಪಾಲ್ ಅವರ ಶೌರ್ಯಕ್ಕೆ ಇಂದು ಇಡೀ ಭಾರತವೇ ಗೌರವ ಸಲ್ಲಿಸುತ್ತಿದೆ.